ಗದಗಕ್ಕೆ ವಾತಾವರಣ ತುಂಬ ಚೆನ್ನಾಗಿದೆ. ಬಹುತೇಕ ಎಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೇನೆ. ಇಲ್ಲಿ ರಾಘವೇಂದ್ರ ಅವರು ಕನಿಷ್ಠ ಒಂದು 3 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂತ ಜನ ಮಾತಾಡ್ತಿದ್ದಾರೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ. ಈಶ್ವರಪ್ಪ ಅವರು ಉಚ್ಚಾಟನೆ ಆಗಿದೆ. ಅದು ಶಿಸ್ತು ತಗೊಂಡ್ರ ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದೆ ಇರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು. ಅದರಂತೆ ಶಿಸ್ತು ತಗೊಂಡು ಕ್ರಮ ತಗೊಂಡು. ಧನ್ಯವಾದ. ನಮಸ್ಕಾರ. ಮೊದಲ ಹಂತದ ಮತದಾನ 26ನೇ ತಾರೀಕು. ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಶ್ರಮವನ್ನು ಹಾಕ್ತಾ ಇದ್ದಾರೆ. ಮತದಾರರು ಕೂಡ ಉತ್ಸಾಹದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಕ್ಕೆ ಒಂದು ಜನ ಆಶೀರ್ವಾದನ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಸರ್, ಈಶ್ವರಪ್ಪ ಅವರು ಉಚ್ಚಾಟನೆ ಕೊನೆಗೂ ಆಗಿದೆ, ಆದರೂ ಮೋದಿ ಫೋಟೋ ಬಳಸ್ತಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಇದೆ. ಲಿಂಗರಾಜ್ ಪಾಟೀಲ್ ಅವರು ಅಧ್ಯಕ್ಷರಿದ್ದಾರೆ. ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಸಾಕಷ್ಟು ಸಮಯಾವಕಾಶ ಕೊಟ್ಟರೂ ಸಹ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಒಂದು ಶಿಸ್ತಿನ ಪಕ್ಷದಲ್ಲಿ ಅವರ ನಡವಳಿಕೆಯನ್ನು ನಡವಳಿಕೆಯನ್ನು ತಿದ್ಕೊಳ್ಳಿಲ್ಲ. ಸೊ ಅನಿವಾರ್ಯವಾಗಿ ಒಂದು ಪಕ್ಷ ತೀರ್ಮಾನ ಮಾಡಿದೆ. ಸರ್, ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತೇವ್ರೆ, ಚಿತ್ರದುರ್ಗ ಬೆಂಗಳೂರಲ್ಲಿ ಪ್ರಚಾರ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಬಂದರೂ ಅದರ ಪರಿಣಾಮ ಏನಿಲ್ಲ. ರಾಹುಲ್ ಗಾಂಧಿ ಬಂದ್ರಂತೂ ಇನ್ನೂ ಏನೂ ಪರಿಣಾಮ ಇಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಲಾಭ ಅಂತೂ ಖಂಡಿತ ಆಗೋದಿಲ್ಲ. ಗದಗಕ್ಕೆ ವಾತಾವರಣ ತುಂಬ ಚೆನ್ನಾಗಿದೆ. ಬಹುತೇಕ ಎಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೇನೆ. ಇಲ್ಲಿ ರಾಘವೇಂದ್ರ ಅವರು ಕನಿಷ್ಠ ಒಂದು 3 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂತ ಜನ ಮಾತಾಡ್ತಿದ್ದಾರೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ. ಈಶ್ವರಪ್ಪ ಅವರು ಉಚ್ಚಾಟನೆ ಆಗಿದೆ. ಅದು ಶಿಸ್ತು ತಗೊಂಡ್ರ ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದೆ ಇರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು. ಅದರಂತೆ ಶಿಸ್ತು ತಗೊಂಡು ಕ್ರಮ ತಗೊಂಡು. ಧನ್ಯವಾದ. ನಮಸ್ಕಾರ. ಮೊದಲ ಹಂತದ ಮತದಾನ 26ನೇ ತಾರೀಕು. ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಶ್ರಮವನ್ನು ಹಾಕ್ತಾ ಇದ್ದಾರೆ. ಮತದಾರರು ಕೂಡ ಉತ್ಸಾಹದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಕ್ಕೆ ಒಂದು ಜನ ಆಶೀರ್ವಾದನ ಮಾಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಸರ್, ಈಶ್ವರಪ್ಪ ಅವರು ಉಚ್ಚಾಟನೆ ಕೊನೆಗೂ ಆಗಿದೆ, ಆದರೂ ಮೋದಿ ಫೋಟೋ ಬಳಸ್ತಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಇದೆ. ಲಿಂಗರಾಜ್ ಪಾಟೀಲ್ ಅವರು ಅಧ್ಯಕ್ಷರಿದ್ದಾರೆ. ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಸಾಕಷ್ಟು ಸಮಯಾವಕಾಶ ಕೊಟ್ಟರೂ ಸಹ ಒಂದು ಶಿಸ್ತಿನ ಪಕ್ಷದಲ್ಲಿ ಅವರ ನಡವಳಿಕೆಯನ್ನು ನಡವಳಿಕೆಯನ್ನು ತಿದ್ಕೊಳ್ಳಿಲ್ಲ. ಸೊ ಅನಿವಾರ್ಯವಾಗಿ ಒಂದು ಪಕ್ಷ ತೀರ್ಮಾನ ಮಾಡಿದೆ. ಸರ್, ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತೇವ್ರೆ, ಚಿತ್ರದುರ್ಗ ಬೆಂಗಳೂರಲ್ಲಿ ಪ್ರಚಾರ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಬಂದರೂ ಅದರ ಪರಿಣಾಮ ಏನಿಲ್ಲ. ರಾಹುಲ್ ಗಾಂಧಿ ಬಂದ್ರಂತೂ ಇನ್ನೂ ಏನೂ ಪರಿಣಾಮ ಇಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಲಾಭ ಅಂತೂ ಖಂಡಿತ ಆಗೋದಿಲ್ಲ.